ಜಾಗ ತುಂಬ ಚೆನ್ನಾಗಿದೆ ತಾತ. ಹೊಗೆ ಧೂಳು ಟ್ರಾಫಿಕ್ಕು ಎಂಥದ್ದು ಇಲ್ಲ. ನಿಜವಾಗ್ಲೂ ಇಂಥ ಜಾಗದಲ್ಲಿರೋದಕ್ಕೆ ಪುಣ್ಯ ಮಾಡಿರಬೇಕು. ಸ್ವರ್ಗ ಇದ್ದಾಗಿದೆ. ಭಾಳ ನೆಮ್ಮದಿಯಿಂದ ಇರ್ಬೋದು ಅಲ್ವಾ? ಆದರೂ ಯಾಕೋ ನಿಮ್ಮ ಮುಖ ಸ್ವಲ್ಪ ಬಾಡ್ದಾಗಿದೆ. ಮುಖದಲ್ಲಿ ಕಳೆನೇ ಇಲ್ಲ. ಯಾವುದೋ ಚಿಂತೆ, ಹಳೆ ನೆನಪು ಕಾಡ್ತಾರೋ ಆಗಿದೆ. ಏನಾಯ್ತು ಹೇಳಿ. ನೀವು ಹೇಳದೇ ಇದ್ರು ನನಗೆ ಗೊತ್ತಾಗತ್ತೆ ತಾತ. ಸತ್ಯ ಅನ್ನೋದು ಹಾಗೇನೆ, ಬೆಂಕಿ ಇದ್ದ ಹಾಗೆ. ನೀವೆಷ್ಟೇ ಮುಚ್ಚಿ ಹಾಕಿದ್ರು ಮುಚ್ಚಿಟ್ರು ಮೇಲೆದ್ದು ಬರುತ್ತೆ. ನಾನು ಇವತ್ತು ಇಲ್ಲಿಗೆ ಬಂದಿದ್ದೆ ಬೇರೆ ಕಾರಣಕ್ಕೆ, ಆಗಿದ್ದೇ ಬೇರೆ. ಮಲ್ಲಿ ನಿಜವಾಗ್ಲೂ ನಿಮ್ಮ ಮಗಳೇ. ಹೇಳಿ ತಾತ, ಮಲ್ಲಿ ಯಾರ ಮಗಳು? ಈ ಫೋಟೋಗೂ ನಿಮಗೂ ಮಲ್ಲಿಗೂ ಏನು ಸಂಬಂಧ? ಈ ಫೋಟೋದಲ್ಲಿರೋ ಹೆಣ್ಮಗು ಯಾರು? ನಿಮಗೂ ಇರೋ ಏನು ಸಂಬಂಧ? ಇವರೇ ನಿಮ್ಮನ್ನ ನಮ್ಮ ಮನೆ ಕಳಿಸಿದ್ರ ಅಥವಾ ನೀವಾಗೆ ಬಂದ್ರ? ತುಂಬ ಪ್ರಶ್ನೆಗಳು ಕಾಡ್ತಾ ಇದೆ ತಾತ, ನನಗೆ ಉತ್ತರ ಬೇಕು. ಹೇಳಿ, ನಿಮಗೂ ಇವ್ರಿಗೂ ಏನು ಸಂಬಂಧ? ನೀವು ಇವ್ರ ಮನೇಲಿ ಕೆಲಸ ಮಾಡ್ತಿದ್ರ? ಮತ್ತೆ ಈ ಮಗು? ಮಲ್ಲಿನ? ಮಲ್ಲಿ ರಾಜೇಂದ್ರ ಭೂಪತಿ ಮಗಳ? ಅವಳು ಸತ್ತಿಲ್ವಾ? ಆ ಭೂಪತಿ ತನ್ನ ಮಗಳು ಸತ್ತಿದ್ದಾಳೆ ಅಂತ ಹಟ್ಟಕ್ಕೆ ಬಿದ್ದಿದ್ದಾನೆ. ರಾಕ್ಷಸನ್ ತರ ಆಡ್ತಾ ಇದ್ದಾನೆ. ನನ್ನ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾನೆ. ಅಲ್ಲ, ತನ್ನ ಮಗಳಿಗೆ ಏನೂ ಆಗಿಲ್ಲ, ಅವಳು ಸತ್ತಿಲ್ಲ ಬದುಕಿದಾಳೆ ಅಂತ ಗೊತ್ತಿದ್ದಿದ್ರೆ ನೆಮ್ಮದಿಯಾಗಿರ್ತಿದ್ದ. ನೀವು ಮಲ್ಲಿ ಬದುಕಿದಾಳೆ ಅಂತ ಆ ಭೂಪತಿಗೆ ಯಾಕೆ ಹೇಳಿಲ್ಲ? ಇಲ್ಲ, ಅವ್ರು ಜೈಲಲ್ಲಿ ಇಲ್ಲ, ಹೊರಗಡೆ ಇದ್ದಾರೆ. ಈಚೆ ಬಂದು ಬಹಳ ವರ್ಷ ಆಯ್ತು. ಸರಿ, ನಾನು ನಿಮ್ಮನ್ನ ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ನಿಮ್ಮ ಮಗಳಿಗೆ ಏನೂ ಆಗಿಲ್ಲ, ಅವಳು ಸತ್ತಿಲ್ಲ ಬದುಕಿದಾಳೆ, ಅವ್ರ ಮಗಳೇ ಮಲ್ಲಿ ಅಂತ ಹೇಳೋಣ. ಯಾಕೆ ಯಾಕೆ ಬೇಡ ಅಂತ ಇದ್ದೀರಾ? ನೋಡಿ, ಈ ಸತ್ಯ ಮುಚ್ಚಿಟ್ಟಿರೋದ್ರಿಂದ ಎಂತ ದೊಡ್ಡ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾ ನಿಮಗೆ?